ಮಗನೇ ಅದ ಅವಶ್ಯಕತೆ ಇಲ್ಲ ಅಂತಿದೆ. ಬಟ್ ಆದ್ರೂ ಸ್ವಲ್ಪ ಹೊತ್ತು ನೀವು ಇನ್ನೊಂದ್ 2-3 ದಿವಸ ಅದು ಬರ್ತದೆ. ನಿಮ್ಮಿಬ್ರಿಗೂ ಬೇಕಿತ್ತು ಈ ಹಿಟ್ಟು, ನಿಮ್ಮಿಬ್ರಿಗೂ ಬೇಕಿತ್ತು. ಎಷ್ಟು ನಿದ್ದೆ ಬಿಟ್ಟಿದ್ದೀರಾ ಈ ಒಂದು ಹಿಟ್ಟು? ಓ ಮಗ ಮೇಡಮ್ ಮಗ ನೀನೇನಾದ್ರು ಕ್ಯಾಮ್ರಾ ಇಡನ್ ಕ್ಯಾಮ್ರಾ ಇಟ್ಬಿಟ್ಟಿದ್ರೆ ಮನೆ ಕುತ್ಕೊಂಡು ಹತ್ತು ಬಿಟ್ಟಿರೋ ನಮ್ಮನ್ನ ನೋಡ್ಬಿಟ್ಟು ಪರ್ಮಿಷನ್ ಬೇಡ ಮೇಡಮ್. ಮಾಡ್ತೀನಿ ಈಗ ಬೆಳಗಿನ ಜಾವ ಧ್ರುವ ಹೇಳ್ದಂಗೆ ಬೆಳಗಿನ ಜಾವ ಒಂದು ಶೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಯಾಕಂದ್ರೆ UFO ಹೋಗಿ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಯ್ತು. ನಾನು ಕೊಟ್ಟಿದ್ದು ಇದಾಯ್ತು, ಲೇಟ್ ಆಯ್ತು. ಅದರಿಂದ ಎಲ್ಲರಿಗೂ ಸಮಯ ಇರ್ಲಿ. ಅಂಡ್ ದೆನ್ 1:30 ಇಂದ UFO ಫುಲ್ ಹೌಸ್ಫುಲ್ ಹೋಗ್ತಾವೆಲ್ಲ ಇಡೀ ಕರ್ನಾಟಕ, ಇಡೀ ಎಲ್ಲ ಕಡೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು. ಅಂಡ್ ದೆನ್ KD2 ಅಂತೀರಾ, ಕಾರಣ ಇಲ್ಲೇ ಇದನ್ನಲ್ಲ. ಮಗನೇ ಒಂದೇ ವರ್ಷದಲ್ಲಿ ತಗೋತೀನಿ ಕಣ, ಚಾನ್ಸೇ ಇಲ್ಲ. ಅಯ್ಯೋ ಒಂದ್ಸರಿ ಎರಡು ಮಗ. ಅಯ್ಯೋ ಇಬ್ರು ಕೂಡ ಅಂದ್ರೆ ಒಂದು ನಿಮ್ಮ ತಂಗಿಯವ್ರು ಬಂದಿರು, ಪ್ರೇರಣಾ ಅವರು ಮಗನೂ ಬಂದಿರು. ಇಬ್ರು ಕಡೆ ಕಣ್ಣಲ್ಲಿ ಒಂದು ನೀರಿತ್ತು, ಜೊತೆಗೆ ಒಂದು ಖುಷಿ ಇತ್ತು. ಸಿನಿಮಾ ಗೆದ್ದಿದೆ, ಗೆಲ್ಸಿದೀವಿ ನಾವು. ಹೌದು, ನನ್ಗೆ ಪ್ರೇರಣಮನ್ನ ನೋಡಿದೆ ಬೆಳಿಗ್ಗೆ, ಇದ್ರಲ್ಲಿ ನೋಡಿದೆ, ಬರ್ಬೇಕಾರೆ ಗಾಡಿಲಿ ನ್ಯೂಸ್ ಅಲ್ಲಿ ನೋಡಿದೆ. ಎಷ್ಟು ಚಂದ ಇದ್ ಮಾಡಿದ್ರು. ಅವರು ಫಸ್ಟ್ ಟೈಮ್ ಈ ರೀತಿ ನೋಡಿದ್ದಂತೆ, ಚೆನ್ನಾಗಿ ಹೇಳ್ತಾ ಇದ್ರು ಅವರು. ನನಗೆ ಖುಷಿ ಆಯ್ತು. ನಮ್ಮ ಅಕ್ಕ ಹೇಳೋರು ಗೀತಾ ಪಿಕ್ಚರ್ ನೋಡ್ಬಿಟ್ಟು ಎಲ್ಲಿ ಕಪಾಲಿ ಥಿಯೇಟರ್ ಅಲ್ಲಿ ಹೊರಗಡೆ ಬಂದ ತಕ್ಷಣ ಅಣ್ಣ ಬಂದ ತಕ್ಷಣ ಅಯ್ಯೋ ಅವ್ರನ್ನ ನೋಡಕ್ಕಾಗಲ್ಲ ಅಂತ ಸೈಡ್ಗೆ ಹೋಗ್ಬಿಟ್ರು. ಜೋಗಿ ಆತರ ಆ ಸಿಂಬಲಿಕ್ ಏನೋ ಗೊತ್ತಿಲ್ಲ. ನಮ್ಮ ಮನೆ ಬರೋನು, ನಮ್ಮ ನಸೀಬು, ಜನಗಳ ಆಶೀರ್ವಾದನೋ, ಅಪ್ಪಾಜಿಯವ್ರ ಆಶೀರ್ವಾದನೋ. ಸೊ ಎಲ್ಲ ಕನೆಕ್ಟ್ ಆಗ್ತಿದೆ. ಸೊ ಬ್ಯಾಕ್ ಅಂತಾರೆ, ಏನ್ ಪ್ರೇಮ್ ಬ್ಯಾಕ್ ಏನಿಲ್ಲ, ಇಲ್ಲೇ ಅವನೇ ಪ್ರೇಮ್. ಧ್ರುವನ್ ಜೊತೆನೆ ಅವನೇ. ಸಿಕ್ಕಾಬಿಡ ಅವಳು ಬಂದು ತಪ್ಕೊಬಿಟ್ಲ. ಅವಳು ಏನ್ ಮಾಡಿದಿರಪ್ಪ ಪಿಕ್ಚರ್ ಯಪ್ಪ ಅಂತ. ಇಲ್ಲ ಅಂದ್ರೆ ಕೋತಿ ನನ್ ಮಕ್ಳ, ಕಚ್ಚ ನನ್ ಮಕ್ಳ ಅಂತ ಬೈದಿರು ಹೇಳು. ಎಲ್ಲ ಇದಾರ್ಕಂತ, ಎಲ್ಲ ಇದಾರೆ. ಬೇಡ ಮಗನೆ ಅವನ ಬಗ್ಗೆ ಮಾತಾಡೋದು ಬೇಡ, ಓದ್ತವನೇ ಓದ್ಲಿ ಪಾಪ. ಅವ್ರ ಅದೇ ಹೇಳ್ದ, ಧ್ರುವಣ ನಿನ್ ಸಿನಿಮಾ ಎಲ್ಲ ಬಂದ್ ಮಾಡ್ತೀನಿ ಧ್ರುವಣ ಅಂತ ಮಾಡ್ದ. ಈಗ ಅದೇ ಹೇಳ್ತಿದ್ದ ಧ್ರುವ, ಅವನಿಗೆ ರೇಗಿಸ್ತಾ ಇದ್ದ. ನಾನು ನೀನು ಮಾಡಿದ್ ಕೊಡೋ ಅಂದ. ಅಣ್ಣ ನೀನ್ ಸುಮ್ನಿರು, ನಿಂತು ನಿಲ್ಲೋದು. ವೇಟ್ ಅಂಡ್ ಸಿ ಪ್ಲೀಸ್. ವೇಟ್ ಅಂಡ್ ಸಿ. ಕಾಲ ಭೈರವ, ಕಾಳಿದಾಸ. ಪ್ರೇಕ್ಷಕರಿಗೆ ಇಷ್ಟ ಆಗಿದೆ, ರುಚಿ ಇಷ್ಟಪಟ್ಟಿದ್ದಾರೆ. ಅಲ್ಲ, ಫುಲ್ ಟೈಮ್ ಮಚ್ಚಿ ಹಿಡಿಯೋದಕ್ಕೆ ನಾನ್ ರೆಡಿ. ಎಲ್ಲರೂ ಪ್ರೇಮ, ಅದು ನೀವೇ. ನನ್ನ ಹೆಂಡತಿ ಸರ್ಪ್ರೈಸಿಂಗ್ 5:30ಗೆ ಎದ್ದು ಶೋ ಬಂದು ಸಿನಿಮಾ ನೋಡ ಆದ್ಮೇಲೆ ಯಾವತ್ತು ಕ್ಯಾಮ್ರಾಸ್ ಇದ್ರೆ ಬರಲ್ಲ. ಅಲ್ಲಲ್ಲ, ಸಂಡೇಸ್ ಕ್ಯಾಮ್ರಾ ಇದೆ ಅಂದ್ಬಿಟ್ಟೆ ಬರಲ್ಲ. ಇವತ್ತು ಪರವಾಗಿಲ್ಲ, ಯಾಕೆಂದ್ರೆ ನಾನು ಒಂದು 15 ದಿವಸದಿಂದ ಏನು ತಿಂದಿರ್ಲಿಲ್ಲ, ಓಡಾಡ್ತಿದ್ದೆ, ಟೆನ್ಷನ್. ಸೊ ಎಲ್ಲರೂ ಮನೆಯವರೆಲ್ಲರೂ ಒಂಚೂರು ಮಾರಲಿ, ಮೆಂಟಲಿ ನಿಜವಾಗ್ಲೂ ಸಪೋರ್ಟ್ ಇತ್ತು. ತಂದೆ ತಾಯಿ, ನನಗೆ ನಮ್ಮ ತಂದೆ ತಾಯಿ ನೋಡೋದಕ್ಕೆ ಒಂಚೂರು ಆ ಧೈರ್ಯ ಇನ್ನೂ ಇಲ್ಲ ಈಗ. ಯಾಕೆಂದ್ರೆ ಡೆಫಿನೆಟ್ಲಿ ನಮ್ಮ ಮಗನ ತುಂಬಾ ಮಿಸ್ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಅಗೇನ್ ನಮ್ಮ ಸೀನಿಯರ್ ಆಕ್ಟರ್ಸ್ ಆದಂತ ಸುದೀಪ್ ಸರ್ಗೆ, ರಮೇಶ್ ಅಣ್ಣನ್ಗೆ, ರವಿಚಂದ್ರನ್ ಸರ್ಗೆ, ರವಿಶಂಕರ್ ಸರ್ಗೆ, ಸುಚೇಂದ್ರ ಪ್ರಸಾದ್ ಸರ್ಗೆ, ದತ್ತಣ್ಣನ್ಗೆ, ಸಂಜು ಬಾಬುಗೆ, ಶಿಲ್ಪಾ ಶೆಟ್ಟಿ ಅವರಿಗೆ, ನಮ್ಮ ಯಶ್ ಶೆಟ್ಟಿ ಅವ್ರಿಗೆ, ಎಲ್ಲ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಗ ಕ್ರಿಮಿನಲ್ ಆದ್ಮೇಲೆ ಒಂದ್ ಸಿನಿಮಾ ಬರ್ತಾ ಇದೆ, ಅದು ಯಾವ್ದು ಅಂತ ನಮ್ಮ ಅಣ್ಣನ ಅಭಿಮಾನಿಗಳೇ ನನ್ಗಿರೋದು. ರವಿ ಸರ್ ಸದ್ಯ ಸಿಕ್ಕಿದಾಗ ಬೈತಾರೆ ಇವಾಗ ನನಗೆ. ನನ್ನ ಮಗನೇ 10 ದಿವಸ ಶೂಟಿಂಗ್ ಮಾಡ್ಬಿಟ್ಟು ನೋಡಿ ನನ್ ಮಗ ಹೆಂಗ್ ತೋರ್ಸವ್ ನನ್ನ ಅಂತ. ಬಟ್ ಖುಷಿ ರವಿ ಸರ್. ಓಕೆ, ನಿಮ್ಮೆಲ್ಲರಿಗೂ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರ್ಲಿ. ಡೇ ಆಫ್ಟರ್ ಟುಮಾರೋ ಮೀಟ್ ಮಾಡುವ. ಎವ್ರಿಥಿಂಗ್ ಇಸ್ ಸೀನ್. ಗೋ ವಾಚ್ ಮೂವಿ. ಎಲ್ಲರೂ ಗೊತ್ತಿರಂಗೆ ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ಗುಡ್ ಬೈ. ಕೆವಿಎನ್ ಅವರು, ಕೆವಿಎನ್ ಪ್ರೊಡಕ್ಷನ್ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಸೊ ಈ ರೇಂಜ್ ತಂದ್ಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.